ಇಂದು ಶಿಡ್ಲಘಟ್ಟ ನಗರದ ಗ್ರಾಮಾಂತರ ಠಾಣೆಯಲ್ಲಿ ಮಕ್ಕಳ ದಿನಾಚರಣೆ ಅಂಗವಾಗಿ ಠಾಣೆಯ ಆರಕ್ಷಕ ಉಪನಿರೀಕ್ಷಕರು ಹಾಗೂ ಸಿಬ್ಬಂದಿಯಿಂದ ಮೇಲಾಧಿಕಾರಿಗಳ ಆದೇಶದಂತೆ ತಾಲೂಕಿನ ಬಿಜಿಎಸ್ ಶಾಲೆಯ ಪ್ರೌಢಶಾಲಾ ವಿದ್ಯಾರ್ಥಿಗಳನ್ನು ಠಾಣೆಗೆ ಕರೆಯಿಸಲಾಯಿತು. ಪೊಲೀಸ್ ಇಲಾಖೆಯಲ್ಲಿ ಹೇಗೆ ಆತ್ಮೀಯವಾಗಿ ನಡೆದುಕೊಳ್ಳಬೇಕು ಹಾಗೂ ಪೋಕ್ಸೋ ಅಪರಾಧಗಳ ಬಗ್ಗೆ ಅರಿವು ಮೂಡಿಸಿದರು. ಈ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ಪೊಲೀಸರ ಬಗ್ಗೆ ಪ್ರಬಂಧ ಸ್ಪರ್ಧೆ ಹಾಗೂ ಅಪರಾಧಗಳ ಬಗ್ಗೆ ಚಿತ್ರಗಳನ್ನು ಬರೆಯುವ ಸ್ಪರ್ಧೆಯನ್ನು ಏರ್ಪಡಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಬಿಜಿಎಸ್ ಶಾಲೆಯ 8 ಮತ್ತು 9ನೇ ತರಗತಿಯಿಂದ ಸುಮಾರು 200 ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಠಾಣೆಯ ಸಿಬ್ಬಂದಿಗಳು ಮೊಬೈಲ್ ಬಳಕೆಯಿಂದ ಆಗುವ ಉಪಯೋಗ ಮತ್ತು ತೊಂದರೆಗಳ ಬಗ್ಗೆ ವಿವರಿಸುತ್ತಾ ಠಾಣೆಯಲ್ಲಿರುವ ಬಂದೂಕುಗಳು ಮತ್ತು ವಾಕಿಟಾಕಿಗಳ ವಿಚಾರ ಹಾಗೂ ಆರೋಪಿಗಳ ಬಂದಿಖಾನೆ ಇನ್ನೂ ಮುಂತಾದವುಗಳನ್ನು ತೋರಿಸಿಕೊಟ್ಟರು. ಈ ಸಂದರ್ಭದಲ್ಲಿ ಠಾಣೆಯ ಆರಕ್ಷಕ ಉಪನಿರೀಕ್ಷಕರಾದ ಸತೀಶ್ ರವರು ಮಕ್ಕಳ ದಿನಾಚರಣೆ ಬಗ್ಗೆ ಮತ್ತು ಮಕ್ಕಳ ಹಕ್ಕುಗಳ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಿದರು. ವರದಿಗಾರರು ಬಚ್ಚಳ್ಳಿ ನಾರಾಯಣಸ್ವಾಮಿ. ಒಬ್ರು ಕಾನ್ಸ್ಟೇಬಲ್ ಒಬ್ರು ಇಲ್ಲಿ ವೆಪನ್ ಇಟ್ಕೊಂಡು ಇಲ್ಲಿ ಕೂತಿರ್ತಾರೆ. ಅವ್ರು ಏನ್ ಮಾಡ್ತಾರೆ, ಸೆಂಟ್ರಿ ಕೆಲಸ ಏನಂತಂದ್ರೆ ಫಸ್ಟ್ ಯಾರು ಬರ್ತಾರೆ ಸಾರ್ವಜನಿಕರು ಅವ್ರನ್ನ ಮೀಟಿಂಗ್ ಬುಕ್ ಅಲ್ಲಿ ಎಂಟ್ರಿ ಮಾಡ್ತಾರೆ. ಅವ್ರ ಹೆಸರು, ಅವ್ರ ಅಡ್ರೆಸ್, ಅವ್ರು ಯಾವ ಉದ್ದೇಶಕ್ಕೆ ಬಂದಿದ್ದಾರೆ, ಯಾರನ್ನ ಭೇಟಿ ಮಾಡ್ಬೇಕು ಅವರು ಅಂತ ಅಲ್ಲಿ ಎಂಟ್ರಿ ಮಾಡ್ಕೊಂತಾರೆ. ಅಥವಾ ಸೆಂಟ್ರಿ ಬೇರೆ ಯಾರಾದ್ರೂ ಆಫೀಸರ್ಸ್ಗಳು ಬಂತು ಅಂತಂದ್ರೆ ಅವ್ರಿಗೆ ಸಲ್ಯೂಟ್ ಅನ್ನ ಮಾಡ್ತಾರೆ. ಜನರಲ್ ಸಲ್ಯೂಟ್ ಮಾಡ್ತಾರೆ, ಆಯ್ತಾ, ಬಟ್ ಸಲ್ಯೂಟ್ ಅಂತ ಮಾಡ್ತಾರೆ, ಆಯ್ತಾ. ಅದು ಸೆಂಟ್ರಿ ಕೆಲಸ. ಮತ್ತೆ ದೇಶದಲ್ಲಿ ಯಾವುದು ಪ್ರಾಪರ್ಟಿ ಹೊರಗಡೆ ಹೋಗ್ದಂಗೆ, ಆಯ್ತಾ, ಸ್ಟೇಷನ್ ಇರೋ ವ್ಯಾಲ್ಯೂಯಬಲ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವ್ದು ಪ್ರಾಪರ್ಟಿ ಹೊರಗಡೆ ಹೋಗ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಯಾವ್ದು, ಸೆಂಟ್ರಿ. ನೆಕ್ಸ್ಟ್ ಅದು ಬಿಟ್ಟರೆ ನೆಕ್ಸ್ಟ್ ಟೇಬಲ್ ನೋಡ್ಕೊಳ್ಳಿ ಪಕ್ಕದಲ್ಲೇ, ಅದು SHO ಟೇಬಲ್ ಅಂತ ಇರ್ತದೆ. SHO ಟೇಬಲ್ ಅಂತಂದ್ರೆ ಯಾರೇ ಬಂದ್ರು ಫಸ್ಟ್ ಅವ್ರ ಹತ್ರ ಹೋಗ್ತಾರೆ. ಏನಾದ್ರು ಕಂಪ್ಲೇಂಟ್ಸ್ ಇದ್ರೆ ಅವ್ರ ಹತ್ರ ಕೊಡ್ತಾರೆ, ಅರ್ಥ ಆಯ್ತಾ. ಅವ್ರೇನ್ ಮಾಡ್ತಾರೆ, ಆ ಕಂಪ್ಲೇಂಟ್ಸ್ಗಳನ್ನ ತಕೊಂಡು ನೋಡಿ ನಮ್ಗೆ PSIಸ್ಗಳಿಗೆ ಈ ತರ ಕಂಪ್ಲೇಂಟ್ ಬಂದಿದೆ ಅಂತ ನಮ್ಗೆ ಮಾಹಿತಿ ನೀಡ್ತಾರೆ, ಆಗ್ಬೋದಾ. ನೆಕ್ಸ್ಟ್ ರೈಟ್ ರೂಮ್ ಇದೆಯಲ್ಲ, ಅಲ್ಲಿ ಒಂದು ಚೇಂಬರ್ ಇದೆ. ಅದು ಯಾವ್ದು, ಕ್ರೈಮ್ ಸಾಹೇಬರ್ದು. ಇಲ್ಲಿ 2 ಸಬ್ ಇನ್ಸ್ಪೆಕ್ಟರ್ ಇರ್ತೀವಿ, ಒಂದು ಎಲ್ಲೊಂದು ಇನ್ನೊಂದು ಕ್ರೈಮ್. ಎಲ್ಲೊಂದು ಮೇಂಟೆನೆನ್ಸ್ ಒಬ್ರು ಇರ್ತಾರೆ, ಇನ್ನೊಂದು ಕ್ರೈಮ್, ಆಯ್ತಾ. ಅದು ಪಕ್ಕದಿರೋದು ನಂದು ಚೇಂಬರ್. ಅದು ಎಲ್ಲೊಂದು ಸಬ್ ಇನ್ಸ್ಪೆಕ್ಟರ್. ಈ ಕಡೆ ಕಂಪ್ಯೂಟರ್ ರೂಮ್ ನೋಡಿದ್ರಾ, ಅದು IO ಅಸಿಸ್ಟೆಂಟ್ಗಳ ರೂಮ್. ಅದು IO ಅಸಿಸ್ಟೆಂಟ್ಗಳು ಅಂತಂದ್ರೆ ಈಗ ನಾವು FIR ಮಾಡ್ತೀವಿ, FIR ಮಾಡಿ ಕಂಪ್ಲೇಂಟ್ ತಗೊಳ್ತೀವಿ, FIR ಮಾಡ್ತೀವಿ. FIR ಮಾಡಾದ್ಮೇಲೆ ಏನ್ ಮಾಡ್ಬೇಕು, ನೆಕ್ಸ್ಟ್ FIR ಮಾಡಿಟ್ಬಿಟ್ಟು ಮುಗ್ದೋಯ್ತಾ, ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ಬೇಕು. ಕೇಸು ಅದು ಕೊಟ್ಟರೆ ಸುಳ್ಳ ಅಥವಾ ಸತ್ಯ ಇದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿಕೊಂಡು ಎವಿಡೆನ್ಸ್ ಕಲೆಕ್ಟ್ ಮಾಡಿ ಚಾರ್ಜ್ ಶೀಟ್ ಮಾಡುವಂಥದ್ದು, ಅಥವಾ ಸುಳ್ಳಾದರೆ ಬಿ ರಿಪೋರ್ಟ್ ಮಾಡುವಂಥದ್ದು, ಅಥವಾ ಯಾವುದೋ ಕಳ್ತನ ಕೇಸ್ ಆಗಿದ್ರೆ ಪತ್ತೆ ಆಗಿಲ್ಲ ಅಂದರೆ ಬಿ ರಿಪೋರ್ಟ್ ಮಾಡುವಂಥದ್ದು IO ಅಸಿಸ್ಟೆಂಟ್ಗಳ ಕೆಲಸ. ಅವ್ರಿಗೆ ನಾವು ಮಾರ್ಗದರ್ಶನ ಮಾಡ್ತೀವಿ, ಏನು ಮಾಡಬೇಕು ಅಂತ ಗೈಡೆನ್ಸ್ ಮಾಡ್ತೀವಿ, ಅವರು ಅದನ್ನ ಫಾಲೋ ಅಪ್ ಮಾಡಿ ಮಾಡ್ತಾರೆ, ಆಗ್ಬೋದಾ. ನೆಕ್ಸ್ಟ್ ಅದು ಪಕ್ಕದಲ್ಲಿ ಇರುವಂಥದ್ದು ರೈಟ್ ರೂಮ್ ನೋಡಿದ್ರಾ, ಈ ರೂಮ್ ಪಕ್ಕದಲ್ಲಿ ರೈಟ್ ರೂಮ್. ಅಲ್ಲೇನ್ ಮಾಡ್ತಾರೆ, ಆಲ್ ರೆಕಾರ್ಡ್, ಸ್ಟೇಷನ್ ರೆಕಾರ್ಡ್ಸ್ಗಳು ಅಲ್ಲಿರ್ತವೆ, ಅದನ್ನ ಮೇಂಟೈನ್ ಮಾಡ್ತಾರೆ. ರೈಟ್ ಡ್ಯೂಟಿ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸವನ್ನು ರೈಟ್ ಜವಾಬ್ದಾರಿ ಆಗಿರ್ತಾರೆ. ರೈಟ್ರು ಸ್ಟೇಷನ್ ಅಲ್ಲಿ ಒಬ್ಬ ತಾಯಿ ಇದ್ದಂಗೆ, ಮನೇಲಿ ತಾಯಿ ಹಿಂಗೋ ಹಂಗೆ ಸ್ಟೇಷನ್ ಅಲ್ಲಿ ಅವರು ತಾಯಿ ಇದ್ದಂಗೆ. ತಂದೆ ಯಾರಾದ್ರೆ ಆಯ್ತಾ. ಮತ್ತೆ ಅದು ರಾಕಪ್ಪ ನೋಡ್ರ, ನಾವು ಯಾವುದೇ ಕೇಸ್ನಲ್ಲಿ ಒಬ್ಬ ಆರೋಪಿ ಹಿಡ್ಕೊಂಡ್ ಬರ್ತೀವಿ ಅಂತಂದ್ರೆ ಅವ್ನು ನಾವು ದಸ್ತಗಿರಿ ಮಾಡಿ, ದಸ್ತಗಿರಿ ಕ್ರಮಗಳನ್ನ ನಾವು ಹೇಳಿದ್ರಲ್ಲ, ಅಲ್ಲಿ ಕ್ಯಾಟ್ ನೋಡಿದ್ರಲ್ಲ, ಅದನ್ನ ಫಾಲೋ ಮಾಡಬೇಕು. ಫಾಲೋ ಮಾಡಿ ಏನ್ ಮಾಡ್ತೀವಿ, ನಾವು ಆ ಲಾಕಪ್ ಒಳಗಡೆ ಹಾಕ್ತೀವಿ. ನಮಗೆ ಬೇರಿಟ್ಟಿರೋದು 24 ಗಂಟೆ ಮಾತ್ರ ನಾವು ಅವ್ರನ್ನ ಇಟ್ಕೊಬೋದು. ಇಲ್ಲಿ ಇಟ್ಕೊಂಡು ನಂತರ ಕೋರ್ಟ್ ಪ್ರೊಡ್ಯೂಸ್ ಮಾಡಬೇಕು. ನಮ್ಗೆ ಅವಶ್ಯಕತೆ ಇದೆ ಅಂತ ಮಾತ್ರ ನಾವು PC ಕಟ್ಟಡ ತಗೊಬೋದು. ಇಲ್ಲ ಅಂತಂದ್ರೆ ನಾವೇನ್ ನೋಡ್ಬೇಕು, ಕೋರ್ಟ್ ಪ್ರೊಡ್ಯೂಸ್ ಮಾಡ್ತೀವಿ, ಅವರು ಜೈಲಿಗೆ ಕಳಿಸ್ತಾರೆ. ಜೈಲಿಗೆ ನೋಡಿದ್ರೆ ನೀವು ಜೈಲು ನೋಡಿದ್ರಾ, ಸ್ಟೇಷನ್ ಲಾಕಪ್ ಗಾರ್ಡ್ ಅಂತ ಹೇಳ್ತೀವಿ. ಸ್ಟೇಷನ್ ಜೈಲು ಅನ್ಕೋಬೇಡಿ, ಆಯ್ತಾ. ಇನ್ನೇನ್ ನೋಡಿದ್ರಿ, ಸ್ಟೇಷನ್
ಡಾಗ್ ಸ್ಕ್ವಾಡ್ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರ್ತವೆ. ಅಥವಾ ಮತ್ತೆ ಅವ್ರು ಇನ್ನೊಂದು ಡೇಟ್ ಕೊಟ್ಟು ಕಳಿಸ್ಬೇಕಂತ ಜಡ್ಜಿಗೆ ಡಿಸೈಡ್ ಮಾಡ್ತಾರೆ. ಗೊತ್ತಾಯ್ತಾ? ಅವಾಗ ಆ ಸಿಬ್ಬಂದಿ ಹೋಗಿದ್ದು ಕೋರ್ಟ್ ಸಿಬ್ಬಂದಿ ಪೊಲೀಸ್ ನೋಡಿದ್ರಲ್ಲ ಒಳಗಡೆ ಡೇಟ್ ತರೋ ಆ ಕಡೆ ಕೇಸ್ ಫೈಲ್ಸು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಕೇಸ್ ಅದನ್ನು ತನಿಖೆ ಮೊದಲು ಯಾವುದೋ ಕಂಪ್ಲೇಂಟು ಇನ್ನೊಂದು ಮತ್ತೊಂದು ಗೊತ್ತಾ ಯಾರಾದ್ರೂ ಇದ್ದೀರಾ? ಪೊಲೀಸ್ ಸ್ಟೇಷನ್ ಒಳಗೆ ಬಂದು ಎಲ್ಲರೂ ಮಾತಾಡಿ ಏನಾದ್ರು ಕಂಪ್ಲೇಂಟ್ ಕೊಟ್ಟು ಹೋಗಿ ಅವ್ರು ಯಾರಾದ್ರೂ ಇದ್ದೀರಾ? ಮಂತ್ರ ಠಾಣೆಯಲ್ಲಿ ಇನ್ನು ನವೆಂಬರ್ 14 ಮಕ್ಕಳ ದಿನಾಚರಣೆಯ ಪ್ರಯುಕ್ತ ನಾವು ಶಾಲೆಯ ಮಕ್ಕಳನ್ನು ಠಾಣೆಗೆ ಕರೆಸ್ಕೊಂಡು ಅವರಿಗೆ ಕೆಲವು ಇವೆಂಟ್ಸ್ಗಳು ಅಂದರೆ ಈ ಪ್ರಬಂಧ ಸ್ಪರ್ಧೆ ಮತ್ತು ಕ್ವಿಝು ಮತ್ತು ಪೇಂಟಿಂಗ್ಸ್, ಪೊಲೀಸ್ ರಿಲೇಟೆಡ್ ಪೇಂಟಿಂಗ್ಸ್ ಬಗ್ಗೆ ಅವ್ರಿಗೆ ನಾವು ಸ್ಪರ್ಧೆಯನ್ನು ಏರ್ಪಡಿಸಿದ್ದು ಇದರಲ್ಲಿ ವಿಜೇತರಾದವರಿಗೆ ಒಂದು ಫಸ್ಟು ಸೆಕೆಂಡು 3 ಬಹುಮಾನಗಳನ್ನ ವಿತರಣೆ ಮಾಡ್ತೀವಿ. ಈ ಕಾರ್ಯಕ್ರಮದ ಉದ್ದೇಶ ಅಷ್ಟೇ, ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಮತ್ತು ಅವರ ಪಾಲನೆ, ಪೋಷಣೆ, ರಕ್ಷಣೆಯ ಬಗ್ಗೆ ಅಂದರೆ ಅವರ ಹಕ್ಕುಗಳ ಬಗ್ಗೆ ಒಂದು ಅರಿವನ್ನು ಮೂಡಿಸಬೇಕು ಮತ್ತು ಕಾನೂನು ಬಗ್ಗೆ ತಿಳುವಳಿಕೆಯನ್ನು ಮೂಡಿಸಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ. ಮೇಲಾಧಿಕಾರಿಗಳು ಆದೇಶದಂತೆ ಸೂಚನೆ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಸರ್ ಮಕ್ಕಳಿಗೆ ಯಾವ್ಯಾವ ಕಾನ್ಸೆಪ್ಟ್ ಕೊಟ್ಟಿದ್ರಿ ಪ್ರಬಂಧದಲ್ಲಿ ನಾವು ಮಕ್ಕಳ ಅಭಿಪ್ರಾಯದಲ್ಲಿ ಪೊಲೀಸರ ಪಾತ್ರ ಅನ್ನೋದ್ರ ಬಗ್ಗೆ ವಿಷಯವನ್ನು ಕೊಟ್ಟಿದ್ವಿ. ಮತ್ತು ಪೇಂಟಿಂಗ್ಸಲ್ಲಿ ನಾವು ಟ್ರಾಫಿಕ್ ಅವೇರ್ನೆಸ್ ರಿಲೇಟೆಡ್ ಪೇಂಟಿಂಗ್ಸ್ ನಾವು ಮಾಡಬೇಕಾಗಿ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ಮತ್ತು ಕ್ವಿಝನ್ನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಜನರಲ್ ನಾಲೆಡ್ಜ್ ಸಂಬಂಧಪಟ್ಟಂಗೆ, ಜನರಲ್ ಟಾಪಿಕ್ ಸಂಬಂಧಪಟ್ಟಂಗೆ ಮಕ್ಕಳ ವ್ಯಾಪ್ತಿಗೆ ಅಂದರೆ 10ನೇ ಕ್ಲಾಸ್ ಮಕ್ಕಳ ವ್ಯಾಪ್ತಿಗೆ ಸಂಬಂಧಿಸಿದ ಕ್ವಶನ್ಗಳನ್ನ ನಾವು ಕ್ವಿಝಲ್ಲಿ ಅಳವಡಿಸ್ಕೊಂಡಿದ್ವಿ. ಸರ್ ಈಗಾಗಲೇ ಮೊದಲೇನಾದರೂ ಈ ಥರ ಕಾರ್ಯಕ್ರಮ ಮಾಡಿದ್ರಾ ಇಲ್ಲ ಮಕ್ಕಳ ದಿನಾಚರಣೆಗೋಸ್ಕರ ಮಾಡೋದು? ನಾವು ಹಲವಾರು ಕಾರ್ಯಕ್ರಮಗಳು ತೆರೆದ ಮನೆ ಅಂತ ಪ್ರತಿ ಗುರುವಾರ ಮಾಡ್ತೀವಿ. ಆವಾಗ ನಾವು ಮಕ್ಕಳಿಗೆ ಕಾನೂನು ಬಗ್ಗೆ ಅರಿವು ಮೂಡಿಸುವಂಥದ್ದಾಗಿರ್ಬೋದು, ಪೋಕ್ಸೋ ಬಗ್ಗೆ ಅರಿವು ಮೂಡಿಸೋದಾಗಿರ್ಬೋದು, ಅಥವಾ ಟ್ರಾಫಿಕ್ ಅವೇರ್ನೆಸ್ ಬಗ್ಗೆ ಆಗಿರ್ಬೋದು, ಮತ್ತು ಇವಾಗ ಆಗಿರುವಂಥ ಕ್ರೈಮ್ ಟ್ರೆಂಡ್ಸು, ಎಕ್ಸಾಂಪಲ್ ಇದು ಥೆಫ್ಟ್ ಆಗ್ತಾ ಇರೋದ್ರ ಬಗ್ಗೆ ಆಗಿರ್ಬೋದು, ಚೈನ್ ಸ್ನ್ಯಾಚಿಂಗ್ ಬಗ್ಗೆ ಆಗ್ತಾ ಇರ್ಬೋದು, ಅಥವಾ ಆನ್ಲೈನ್ ಫ್ರಾಡ್ ಬಗ್ಗೆ ಆಗಿರ್ಬೋದು. ಈ ಥರ ನಾವು ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮ ಆಲ್ರೆಡಿ ನಾವು ಮಕ್ಕಳಿಗೆ ಬೋಧನೆ ಮಾಡಿದ್ವಿ. ಇವತ್ತಿನ ದಿವಸ ಠಾಣೆಗೆ ಸಂಬಂಧಪಟ್ಟ ಮತ್ತು ವೃತ್ತಿಗೆ ಸಂಬಂಧಪಟ್ಟ ನೀವು ಏನೈತೆ ಆ ಚಟುವಟಿಕೆಗಳನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀರಾ? ಹೌದು, ಖಂಡಿತ. ಈಗ ನಾವು ಠಾಣೆಯಲ್ಲಿ ಏನೇನು ನಡೀತದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಅವ್ರಿಗೆ ಪ್ರತಿಯೊಂದು ಇನಿಷಿಯಲಿಂದ ಹಿಡಿದು ಸೆಂಟ್ರಿಯಿಂದ ಹಿಡಿದು SHO ಇಂದ ಹಿಡಿದು ರೈತರಿಂದ ಹಿಡಿದು ಮತ್ತು ನಾವು IO ಅಸಿಸ್ಟೆಂಟ್ಗಳ ಕೆಲಸ ಏನು, ಸಬ್ ಇನ್ಸ್ಪೆಕ್ಟರ್ ಕೆಲಸ ಅನ್ನೋದ್ರ ಬಗ್ಗೆ ಸಾಕಷ್ಟು ತಿಳುವಳಿಕೆಗಳನ್ನ ನೀಡಿದ್ದೀವಿ. ಮಕ್ಕಳು ಈಗ ಹೊಸದಾಗಿ ಪೊಲೀಸ್ ಸ್ಟೇಷನ್ ನೋಡಿ ಅವ್ರಿಗೆ ಮೊದಲು ಏನು ಅವ್ರಿಗೆ ಇದಕ್ಕಿಂತ ಮುಂಚೆ ಪೊಲೀಸ್ ಸ್ಟೇಷನ್ ಅಂದರೆ ಯಾವ ರೀತಿ ಭಾವನೆ ಇತ್ತು, ಇವಾಗ ಏನು ರೀತಿ ಇದೆ ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ವಿಚಾರಣೆ ಮಾಡಲಾಯಿತು. ಸೂಕ್ತವಾಗಿ ಮಕ್ಕಳು ಸ್ಪಂದಿಸ್ತಾ ಇದ್ದಾರೆ. ಈಗ ಮಕ್ಕಳಿಗೂ ಮತ್ತು ಪೊಲೀಸ್ ಇಲಾಖೆಗೂ ಏನು ಒಂದು ಸಮಭಾಗಿತ್ವ ಅಥವಾ ಬಾಂಧವ್ಯ ಬೆಳಿಬೇಕು ಅನ್ನೋ ರೀತಿಯಲ್ಲಿ ಅಲ್ಲ, ಈಗ ಮಕ್ಕಳಿಗೆ ಈಗಲಿಂದನೇ ಕಾನೂನು ಬಗ್ಗೆ ಅರಿವು ಮೂಡಿಸಿದ್ರೆ ಅವರು ಮುಂದೆ ಅಪರಾಧಗಳಂತ ತಡೆಗಟ್ಟುವಲ್ಲಿ ಅಥವಾ ಅಪರಾಧಗಳಾಗುವಲ್ಲಿ ನಾವು ನಿಯಂತ್ರಣ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆ ಉದ್ದೇಶದಿಂದ ಈ ಒಂದು ಅರಿವು ಕಾರ್ಯಕ್ರಮ. ಸರ್, ಇವತ್ತಿನ ದಿನ ಈ BGS ಶಾಲೆನ ಆಯ್ಕೆ ಮಾಡಿದ್ದು ಉದ್ದೇಶ ಸರ್? BGS ಶಾಲೆನೇ ಅಂತ ಅಲ್ಲ, ಸರ್ಕಾರಿ ಶಾಲೆಗಳಿದ್ವಲ್ಲ ಅಂತ. ನಮ್ಮ ವ್ಯಾಪ್ತಿಯವರು ಯಾವುದೇ ಶಾಲೆಗಳು ನಾವು ಆಯ್ಕೆ ಮಾಡ್ಬೋದಿತ್ತು. ಸರ್ಕಾರಿ ಶಾಲೆಗಳಿಗೂ ನಾವು ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮಾಡಿದ್ದೀವಿ. ಇವಾಗ BGS ಸ್ಕೂಲ್ನ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಓಕೆ ಸರ್, ಥ್ಯಾಂಕ್ ಯು. ಸರ್, ಪ್ರತಿನಿತ್ಯ ಶಾಲೆ ಬಿಟ್ಟು ಬರದಂಥ ಮಕ್ಕಳು ಇವತ್ತು ಠಾಣೆ ಪೊಲೀಸ್ ಠಾಣೆಯಲ್ಲಿ ಬಂದು ಇಲ್ಲಿ ಒಂದು ಪ್ರಬಂಧ ಸಂತೆ ಮತ್ತು ಇಲ್ಲಿನ ಚಟುವಟಿಕೆಗಳು, ಠಾಣೆಯಲ್ಲಾಗುವಂಥ ಒಂದು ದಿನನಿತ್ಯದ ಕಾರ್ಯಕ್ರಮಗಳನ್ನ ಯಾವ ರೀತಿ ಅವ್ರು ಅಟೆಂಡ್ ಮಾಡ್ತಾರೆ ಎಲ್ಲ ಒಂದು ಏನು ಮಕ್ಕಳಿಗೆ ಒಂದು ಪರಿಚಯಿಸ್ತಾ ಇದೆ. ನಿಮ್ಗೆ ಯಾವ ರೀತಿ ಅನಿಸುತ್ತೆ? ಎಷ್ಟು ಮಕ್ಕಳು ಬಂದಿದ್ದಾರೆ? ನಮ್ಮ ಶಾಲೆಯಿಂದ ಒಂದು 500 ಮಕ್ಕಳನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ. ಉದ್ದೇಶ ಏನಪ್ಪ ಅಂತಂದರೆ ಮಕ್ಕಳಿಗೆ ಪೊಲೀಸ್ ಅಂತಂದರೆ ಒಂದು ಜೈಲು ಅನ್ನೋ ಒಂದು ಭಯ ಇರುವುದನ್ನು ಹೋಗಲಾಡಿಸೋದಕ್ಕೋಸ್ಕರ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ಮತ್ತು ಅವರ ಹಕ್ಕುಗಳು ಇರುತ್ತೆ, ಮಕ್ಕಳದು ಬಾಲ್ಯದಲ್ಲಿರುವಂಥ ಹಕ್ಕುಗಳ ಬಗ್ಗೆ ಇಲ್ಲಿ ಪೊಲೀಸ್ನ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಏನು ಒಂದು
ಪೊಲೀಸ್ ಸ್ಟೇಷನ್ ಅಂದರೆ ಏನು ಒಳಗಡೆ ಇದೆ ಅದನ್ನು ಫ್ರೀಯಾಗಿ ಓಡಾಡೋದಕ್ಕೆ ಮಕ್ಕಳನ್ನ ಬಿಟ್ಟಿದ್ದಾರೆ ಇಲ್ಲಿ. ಮತ್ತು ಎಲ್ಲಾದ್ರ ಬಗ್ಗೆ ಇಲ್ಲಿ ಇರುವಂಥ ಇನ್ಫಾರ್ಮೇಷನ್ ಪ್ರತಿಯೊಂದು FIR ಅಂದರೆ ಏನು, ರೆಕಾರ್ಡ್ ರೂಮ್ ಅಂದರೆ ಏನು, ಅದನ್ನೆಲ್ಲ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಮಕ್ಕಳು ಅವ್ರ ಜೊತೆನೂ ಕೂಡ ಸಮಾಲೋಚನೆ ಮಾಡಿದ್ದಾರೆ. ಅವ್ರಿಗೆ ಏನು ಡೌಟ್ಸ್ ಬರುತ್ತೆ, ಏಜಲ್ಲಿ ಏನು ಬರುತ್ತೆ ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಅವ್ರ ಜೊತೆ ಸಮಾಲೋಚನೆ ಮಾಡಿ ಅದ್ರ ಬಗ್ಗೆ ವಿಷಯನ ಸಾಕಷ್ಟು ಡಿಸ್ಕಸ್ ಮಾಡಿದ್ದಾರೆ ಮಕ್ಕಳು. ಮತ್ತು ಇಲ್ಲಿ ಇಲಾಖೆಯಿಂದನೂ ಕೂಡ ಮಕ್ಕಳಿನಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಮತ್ತು ಏನು ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಂಥ ಡ್ರಿಂಕ್ ಆ್ಯಂಡ್ ಡ್ರೈವ್ ಈ ಥರದ ಬಗ್ಗೆ ಎಲ್ಲ ಡ್ರಾಯಿಂಗ್ ಕಾಂಪಿಟೇಷನ್ ಮತ್ತು ಕ್ವಿಜ್ ಕಾಂಪಿಟೇಷನ್ ಎಲ್ಲ ನಡೆಸ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ essay ಕಾಂಪಿಟೇಷನ್ ಕೂಡ ಮಾಡಿಸಿ ನಡೆಸ್ತಾ ಇದ್ದಾರೆ. ಇದು ಒಂದು ಸಂತೋಷ ತರುವಂಥ ವಿಷಯ. ಇದು ಎಲ್ಲ ಮಕ್ಕಳಿಗೂ ಇದು ದೊರಕಿದ್ರೆ ಚೆನ್ನಾಗಿರುತ್ತೆ. ಪೊಲೀಸ್ ಸ್ಟೇಷನ್ಗೆ ಬಂದು ಎಲ್ಲ ಮಕ್ಕಳು ಅದನ್ನು ಭಯನ ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ ಅಂತ ಹೇಳೋದಕ್ಕೆ ಇಚ್ಛೆ. ಸರ್, ಈ ಕಾರ್ಯಕ್ರಮದಲ್ಲಿ ಯಾವ್ಯಾವ ತರಗತಿ ಮಕ್ಕಳು ಪಾಲ್ಗೊಂಡಿದ್ದಾರೆ ಸರ್? ಸರ್, ಹೈಸ್ಕೂಲ್ ಮಕ್ಕಳು ಪಾಲ್ಗೊಂಡಿದ್ದಾರೆ. ಹೈಸ್ಕೂಲ್ ಅಂದರೆ 8ರಿಂದ 10? 8ರಿಂದ 9 ಇದ್ದಾರೆ. 10th ಬಂದಿದೆ. ಓಕೆ.